ಸಂತೋಷ್ ಅವರೇ, ತಾವೇನು ಆರೋಪ ಮಾಡಿದ್ದೀರಾ ನೆನ್ನೆ, ನಾವೇನ್ ಕದ್ದೋಗಿಲ್ಲ. ನಾವೇನ್ ಕದ್ದೋಗಕ್ಕೇನು ದೇವ್ರ ದುಡ್ಡೇನು ಹೊತ್ಕೊಂಡು ಹೋಗಿಲ್ಲ ಸ್ವಾಮಿ. ನಾವು ನಿಮ್ಮ ಎಲ್ಲಾ ಪ್ರತಿ ಒಂದು ಪ್ರಶ್ನೆಗಳಿಗೂ, ನಿಮ್ಮ ಪ್ರತಿ ಆರೋಪಗಳಿಗೂ ಕೂಡ ಆ ದೇವಿ ಸನ್ನಿಧಾನದಲ್ಲಿ ನಾವು ಉತ್ತರ ಕೊಡ್ತೀವಿ. ಈಗೇನು ಇವತ್ತೇ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದು, ಇವತ್ತು 144 ಸೆಕ್ಷನ್ ಜಾರಿ ಇರೋದ್ರಿಂದ, ನಮ್ಮೂರಲ್ಲಿ ನಿಷೇಧಾಜ್ಞೆ ಜಾರಿ ಇರೋದ್ರಿಂದ ತಮಗೆ ಯಾವ್ದಕ್ಕೂ ಆನ್ಸರ್ ಮಾಡಕ್ ಆಗ್ತಿಲ್ಲ. ನೆನ್ನೆ ಏನಕ್ಕೆ ಬರ್ಲಿಲ್ಲ, ತಾವು ಕದ್ದೋಗ್ಬಿಟ್ರಿ ಅಂತ ತಾವು ಹೇಳಿದ್ರಲ್ಲ, ತಮಗೆ ಮಾಹಿತಿ ಇರಲಿ, ನಿಮ್ಮ ಆಪೋಸಿಟೇ ನಾನು ಸಿಕ್ಕಿದ್ದೀನಿ. 11 ಗಂಟೆವರೆಗೂ ನಾವು ಕಾದಿದ್ದೀವಿ. ನೀವು ಹೇಳಿತ್ತು 10 ಗಂಟೆ, 11 ಕಾಲ್ವರೆಗೂ ಕಾದು ನಮ್ಮ ಕೆಲ್ಸಕ್ಕೆ ಹೋದ್ವಿ. ಏನಕ್ಕೆ ಹೋದ್ವಿ ಅಂದ್ರೆ, ತಾವು ಮೊನ್ನೆ ಎಲ್ಲ ಬಹಳ ದೊಡ್ಡ ಪ್ರತಿಭಟನೆ ಮಾಡಿ ನಮ್ಮ ವಿರುದ್ಧವಾಗಿ ನಾನ್ ಬೇಲೆಬಲ್ ಕೇಸ್, ಸುಳ್ಳು ಕೇಸ್ಗಳನ್ನ ಹಾಕ್ಸಿದ್ರಲ್ಲ, ಅದಕ್ಕೆ ನಾವು ಕೂಡ ನಮ್ಮ ಮೇಲೆ ಕೇಸ್ನ ಮಾಡಿಸಿದಿರೋದ್ರಿಂದ ಆ ಬೇಲ್ ಪ್ರೊಸೆಸ್ ಅಲ್ಲಿ ಓಡಾಡ್ತಿದ್ವಿ ಸ್ವಾಮಿ. ನಮ್ ಕದ್ದೋಗ ಜಾಯಮಾನನೇ ಅಲ್ಲ, ಕದ್ದೋಗ ಪ್ರಶ್ನೆನೇ ಇಲ್ಲ. ನಿನ್ನೆಲ್ಲಾ ಪ್ರತಿ ಒಂದು ಆರೋಪಗಳಿಗೂ ಕೂಡ, ಆಪಾದನೆಗಳಿಗೂ ಕೂಡ ನಾವೆಲ್ಲರೂ ಸೇರಿ ಉತ್ತರ ಕೊಡ್ತೀವಿ. ಇದರಿಂದ ಯಾವುದೇ ಕಾರಣಕ್ಕೂ ಕದಿಯ ಪ್ರಶ್ನೆನೇ ಇಲ್ಲ. ನಮ್ಮವ್ರನ್ನ ಯಾರೋ ಒಂದ್ 3-4 ಜನ ನಿಲ್ಲಿಸ್ಕೊಂಡ್ಬಿಟ್ಟು ಹೊರಗಡೆಯವ್ರನ್ನೆಲ್ಲ ಒಂದು 20-30 ಕಾರಲ್ಲಿ ಕರ್ಕೊಂಬಂದು ಇದ್ ಮಾಡಿದ ತಕ್ಷಣ ಎದುರೋ ಪ್ರಶ್ನೆನೇ ಇಲ್ಲ. ಸಂತೋಷ್ ಅವರೇ, ನೀವೇನ್ ದೇವ್ರ ದುಡ್ಡು ತಗೊಂಡೋಗಿದ್ದೀರಾ, ನೀವು ಅದಕ್ಕೆ ಏನು ಅದರದ ಎಲ್ಲಾ ಸ್ಪಷ್ಟತೆಗಳನ್ನ ನಾವು ಕಂಪ್ಲೀಟ್ ಆಗಿ ಇಂಚು ಇಂಚು ಹೇಳ್ತೀನಿ. ನಾವು ಏನಿತ್ತು ನಾನ್ ದೇವ್ರ ದುಡ್ಡು ತಗೊಂಡೋಗಿದ್ದೀರಾ ನೀವು ಅಂತ ಆರೋಪ ಮಾಡಿದೆ. ಆರೋಪ ಸತ್ಯ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕಾಗಿತ್ತು. ಮುಂದುವರೆದವಾಗಿ ನೀವೇನೇನ್ ಮಾಡಿದ್ರಿ, ಗೋಲ್ಡ್ ಏನ್ ತಂದ್ರಿ, ಎಲ್ಲಿಂದ ತಂದ್ರಿ, ಯಾವ್ದದು, ನಮ್ ದೇವ್ರಿಗೆ ಎಷ್ಟು ದುಡ್ಡು ಬರ್ಬೇಕು ನಿನ್ ಮಿಕ್ಕಿದ್ದು ಪ್ರತಿ ಒಂದು ಕೂಡ ನೀವೇನ್ ಅದರಿಂದ ಏನ್ ಸಭೆನಲ್ಲಿ ಏನ್ ಮಾತಾಡಿದ್ರಿ, ಏನ್ ನಡೀತು, ನೀವು ಟ್ರಸ್ಟ್ ಅಧ್ಯಕ್ಷ ಆಗ್ಬೇಕು ಅಂತ ಬಂದಿತ್ತು, ಎಲ್ಲಾ ವಿಚಾರನು ಕೂಡ ಇಂಚು ಇಂಚು ಎಳೆ ಎಳೆಯಾಗಿ ಆ ದೇವಿ ಸನ್ನಿಧಾನದಲ್ಲೇ ನಿಮ್ಮನ್ನು ಕರ್ಸ್ಕೊಂಡು ದೇವ್ರ ಮುಂದೆ ಕರುಪ್ರ ಹಚ್ಚೆ ನಾವು ಕೂಡ ಪ್ರಮಾಣಿಸೇ ಹೇಳ್ತೀವಿ, ನಾವು ಕದ್ದೋಗಿಲ್ಲ, ಕದ್ದೋಗ ಪ್ರಶ್ನೆನೇ ಇಲ್ಲ. ಏನೋ ಗುಂಡಾ ಹರೀಶ್, ರೌಡಿ ಹರೀಶ್ ಅಂತಿದೆಯಲ್ಲ, ನಿನ್ನಿಂದ ಸ್ವಾಮಿ ನಾನು ರೌಡಿ ಆಗಿತ್ತು. ನಿನ್ನಿಂದ ನೀನ್ ನಮ್ಮೂರಿಗೆ ಬಂದಾಗ ಅವನು ನಿನ್ನ ವಿರೋಧಿ ಇದ್ದಲ್ಲ, ಇವತ್ತೇನು ನಿನಗೆ ಹುಲಿ 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 ತರ ಇದ್ದ ಅಜ್ಜಪ್ಪ ಅಂತ ಹೇಳ್ತೇನಲ್ಲ, CD ಸಂತೋಷ, ಯಡಿಯೂರಪ್ಪನ ಮನೆ ಕಳ್ಳ ಅಂತ ಅವನ್ ಸ್ವಾಮಿ ಬೈದಿದ್ದನು. ನಾವು ಅವತ್ತ ನಿಮ್ ಪರವಾಗಿ ಬಂದಿದ್ಕೆ, ನಾನು ಊರಲ್ಲಿ ಇರ್ಲಿಲ್ಲ ಅಂದ್ರು ನೀನ್ ನಮ್ಮೂರಿಗೆ ಬಂದಿದ್ಕೆ ನನ್ನ A1 ಕೇಸ್ ಮಾಡಿ 307 ಅಲ್ಲಿ ಕೇಸ್ ಮಾಡಿದ್ದಾರೆ. ಆ ವಿಚಾರದಲ್ಲಿ ನನ್ನನ್ನ ರೌಡಿ ಶೀಟರ್ ಮಾಡಿದ್ರು. ನಿನ್ನಿಂದ ನಾನ್ ರೌಡಿ ಶೀಟರ್ ಆಗಿತ್ತು. ಅರ್ಥ ಆಯ್ತಾ? ನಾವೆಲ್ಲರೂ ಬಂದು ಇದಕ್ಕೆ ಆನ್ಸರ್ ಕೊಟ್ಟೆ ಕೊಡ್ತೀವಿ. ನಾವು ಕದಿಯ ಪ್ರಶ್ನೆ ಇಲ್ಲ. ಆ ದೇವಿ ಸನ್ನಿಧಾನದಲ್ಲಿ ಇದು ಮಾಡ್ತೀವಿ. ನೀವು ನೆನ್ನೆ ಏನೇನು ಸುಳ್ಳು ಆರೋಪಗಳನ್ನು ಹೇಳಿದ್ಯಾ, ಅದ್ ಯಾವುದು ಕೂಡ ಇದಲ್ಲ. ಆಮೇಲೆ ಜನಗಳು ತಾವು ದಯಮಾಡಿ ತಮ್ಗೇನು ಹೊರಗಡೆಯವ್ರಿಗೆ ಏನು ಮಾಹಿತಿ ಇರಲ್ಲ, ಸಂಪೂರ್ಣವಾಗಿ ಮಾಹಿತಿ ಸಿಗೋವರೆಗೂ ಯಾರು ಕೂಡ ಕ್ಲಾರಿಟಿಗೆ ಬರಬೇಡಿ. ನಾವೇನ್ ದೇವ್ರ ದುಡ್ಡು ಹೊತ್ಕೊಂಡು ಹೋಗಿಲ್ಲ, ತಗೊಂಡೋಗಿರೋರು ಅವರು ಲೆಕ್ಕ ಕೇಳ್ತಿರೋದಕ್ಕೆ ನಮ್ಮ ಮೇಲೆ ಈ ತರ ಆರೋಪಗಳನ್ನ ಹೊರಿಸ್ತಾ ಇದಾರೆ. ಹೌದು, ಅವ್ರು ದುಡ್ಡು ತಗೊಂಡೋಗಿದ್ ಸತ್ತೆ ತಾನೆ, ಅಷ್ಟು ಮಾತ್ರ ನಮಗೆ ಬೇಕಾಗಿತ್ತು. ತಗೊಂಡೇ ಹೋಗಿಲ್ಲ ಅಂತ ಉಲ್ಟಾ ಹೊಡಿತಾರೆ ಅನ್ನೋ ಕಾರಣಕ್ಕೆ ತಗೊಂಡೋಗಿರೋದ್ರ ಬಗ್ಗೆ ಮಾತ್ರ ಮಾತಾಡಿರೋದು. ನಾನು ಹಿಂದೆ ನೀವು ವಿಡಿಯೋ ನೋಡಿ, ದುಡ್ಡು ತಗೊಂಡೋಗಿದ್ದಾರೆ ಅಂತ ಮಾತ್ರ ಮಾತಾಡಿದೀನಿ. ಅದಾದ್ಮೇಲೆ ದುಡ್ಡು ಕೊಡಿ, ಜಾತ್ರೆ ಮಾಡ್ಬೇಕು ಅಂತ ಹೇಳಿದೀನಿ. ಗೋಲ್ಡ್ನ ವಿಚಾರನೇ ನಾನು ಎತ್ತಿಲ್ಲ, ಗೋಲ್ಡ್ ವಿಚಾರ ಇನ್ನೂ ಎತ್ತಿಲ್ಲ. ಗೋಲ್ಡ್ ವಿಚಾರನ ಮುಂದೆ ಮಾತಾಡ್ತೀನಿ. ನೀವು ಗೋಲ್ಡ್ ತಂದಿತ್ತು ಎಲ್ಲಾ ವಿಚಾರಗಳನ್ನ ನಾವೆಲ್ಲರೂ ಮಾತಾಡ್ತೀವಿ. ಎಲ್ರು ಯಾರು ಏನ್ ಕದ್ದೋಗೋ ಪ್ರಶ್ನೆನೇ ಇಲ್ಲ. ಇನ್ನ ಕೇವಲ 4-5 ದಿನ ಈ ನಿಷೇಧಾಜ್ಞೆ ಜಾರಿ ಮುಗಿದ ಮೇಲೆ ಖಂಡಿತವಾಗ್ಲೂ ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀವಿ. ನಾವೇನು ಸುಮ್ಕೆ ನಿನ್ನಿಂದೆ ನಿನ್ನನ್ನು ಶಾಸಕನ ಮಾಡೋಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡಿದ್ವಿ. ನೀನು ಹೋರಾಟ ಮಾಡಿದ್ಕೆ ಯಾರಪ್ಪ ಈಗ CD ಸಂತೋಷ, ಯಡಿಯೂರಪ್ಪ ಮನೆ ಕಳ್ಳ ಅಂತ ಹೇಳು, ನಿನ್ನ ಅತ್ಯಾತ್ಮ ಈಗ ನಿನ್ನ ಚೇಳ ಇದ್ದಾನಲ್ಲಪ್ಪ, ಅವನವತ್ತು ನಿನ್ನ ಕಾರ್ಗೆ ಅಡ್ಡ ಮಲ್ಕೊಂಡ. ಲೋಕೇಶಣ್ಣ, ಅಮ್ನೆಟ್ಟಿಲ್ಲಿ ಅಘೋಷಿತ ವಾತಾವರಣ ಇದೆ, ಇಲ್ಲಿ ಏನಣ್ಣ, ಇಲ್ಲಿ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಎಲ್ಲೂ ನಡೀದಿರ ಈಗ ಕಳ್ತನ, ಸುಳ್ತನ, ದರೋಡೆ ನಡೀತಿದೆ, ನೀವೆಲ್ಲ ನೋಡ್ಕೊಂಡು ಸುಮ್ಕಿದ್ದೀರಾ ಅಂತ ನಮ್ಮನ್ನೆಲ್ಲ ಕರೆಸ್ಕೊಂಡು ನೀನು ಅವನ ಚಿತಾವಣೆಯಲ್ಲಿ ಸೇರ್ಕೊಂಡು 307 ಕೇಸಲ್ಲಿ ನಿನಗೆ ಸರ್ಕಾರ ಇದ್ದು, ಅಧಿಕಾರ ಇದ್ದು, ಎಲ್ಲ ಬಲ ಇದ್ರು ನನ್ನನ್ನಾಗಲಿ ನಮ್ಮ ಷಡಕ್ಷರನಾಗಲಿ ಕೈ ಬಿಡ್ಸೋಕ್ಕಾಗಲಿಲ್ಲ. ಹರೀಶ್ನೂ ಇರಲಿಲ್ಲ ಅವತ್ತು. ನಾವು ರಕ್ಷಣೆಗೆ ಅಂತ ಧಾವಿಸಿದವರು. ಇವತ್ತು ಯಾವನವನು ಅವನ ಜೊತೆನಲ್ಲಿ ಇದನ್ನೆಲ್ಲ ನಟರಾಜನವನು ಬುಲ್ಡೆ ಬಿಚ್ಚಿಸ್ಕೊಂಡು ಷಡಕ್ಷರಿ ಮಂತಕ್ಕೆ ಬಂದಿದ್ದ, ಅವನಿಗೆ ಊರಲ್ಲಿರೋ ಯೋಗ್ಯತೆ ಇಲ್ಲದೆ ಬಂದಿದ್ದ ಅವನು. ಅವ್ರಿಗೆ ಅವತ್ತು ರಕ್ಷಣೆ ಕೊಟ್ಟಿದ್ದು ನಾವು. ರಕ್ಷಣೆ ಕೊಟ್ಟಿದ್ದಕ್ಕೆ ನಮ್ಮ ಮೇಲೆ ಈ ತರದ್ದ ನಮ್ ಜೊತೆನಲ್ಲಿ ಯತೀಶನನ್ನು ಕರ್ಕೊಂಡು ಹೋಗಿದ್ರು. ನಾವು ಆನ್ಸರ್ ಕೊಡ್ತೀವಿ ಅನ್ನೋದು ಮಾತ್ರ ಹೇಳ್ರಿ. ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀವಿ. ಖಂಡಿತವಾಗ್ಲೂ ನಾವೇನ್ ಕದ್ದೋಗಲ್ಲ. ನಿನಗೆ ಇಂಚಿಂಚು ಕೇವಲ 4 ದಿನದಲ್ಲಿ ಬರುತ್ತೆ. ನಂದೇ ಬೈಟ್ಸ್ ನೀನ್ ಬರುತ್ತೆ, ನೋಡ್ಕ. ನೀನ್ ಏನೇನ್ ಮಾಡಿದ್ಯೋ ಅದೆಲ್ಲ ಎಷ್ಟೇ ಜನದ ಹತ್ರ ವಿಡಿಯೋ ಮಾಡಿಸಿದ್ರು ಕೂಡ ನಾವೇನ್ ಮಾನಸಿಕ ನಾವ್ ಯಾರನ್ನು ನಮ್ ಬೆಂಬಲ ನಾವ್ ಮಾಡಲ್ಲಪ್ಪ. ನಾವೇ ಮಾಡ್ತೀವಿ. ನಿನ್ ತರ ಯಾವನೋ ಪಾಪ ಅಮಾಯಕರನ್ನೆಲ್ಲ ಕರೆದು ಮನೇಲಿ ಕೂರಿಸಿ ಅವ್ರಿಗೆ ತಲೆ ಸೌರಿ ಶಿವಲಿಂಗೇಗೌಡ್ರನ್ನ ಬಯಸೋದು, ಇನ್ನೊಬ್ರನ್ನ ಬಯಸೋದು, ಬೇಳೆಕಾಳು ಬೇಯಿಸ್ಕೊಂಡ್ ರಾಜಕಾರಣ ನಾವು ಮಾಡಲ್ಲ. ನಾವೇನ್ MLA ಆಗ್ಬೇಕಾಗಿಲ್ಲ. ಸಾಕಾಗಿದೆ ರಾಜಕಾರಣ, ಸಾಕಾಗಿದೆ. ನಿನ್ನಂತ ದುಷ್ಟನ ಜೊತೆ ರಾಜಕಾರಣ ಮಾಡಕ್ ನಮ್ಗೆ ಅವಶ್ಯಕತೆನೇ ಇಲ್ಲ.
ಸುಮ್ಕೆ ನನ್ನ ಹೆಸರು ನೆನ್ನೆ ಬಳಸ್ಕೊಂಡಿರೋದಕ್ಕೆ ನಾನು ತುಂಬ ನೋವಲ್ಲಿದ್ದೀನಿ. ನಮ್ಮ ಮನೆ ಪರ್ಸ್ನಲಿ ನಮ್ಮ ತಂದೆ ವಿಚಾರದಲ್ಲಿ ನಾನು ತುಂಬ ನಾನಿಷ್ಟು ರಿಯಾಕ್ಟ್ ಮಾಡೋ ಸಂದರ್ಭ ನಂದಲ್ಲ. ಆದರೂ ನಾನು ಇಡೀ ರಾತ್ರಿ ನಿದ್ದೆ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಇದಕ್ಕೆ ಕೊಡ್ತಾ ಇದ್ದೀನಿ. ಇಷ್ಟಕ್ಕೆ ನಾನು ಮಾತಿಗೆ ಅಲ್ಪ ವಿರಾಮ ಕೊಡ್ತೀನಿ, ಮತ್ತೆ ಮುಂದುವರೆದು ಮಾತಾಡ್ತೀನಿ. ಅಷ್ಟೇ. ನಾನು ಇನ್ನು ಹೆಚ್ಚು ನಿನಗೆ ತಿಳ್ಸಕ್ಕೆ ಇಷ್ಟಪಡಲ್ಲ. ಇದ್ರ ಮೇಲೂ ನಿನ್ನ ರಿಯಾಕ್ಷನ್ ಬಂದರೆ ನಾವು ಅದಕ್ಕೆ ತಕ್ಕಂತೆ ಕೊಡ್ತೀವಿ. ಹೇಳಪ್ಪ ಷಡಕ್ಷರಿ ಕಟ್ ಮಾಡ್ರಿ ಸರ್.